ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳು, ನಿಮ್ಮ ಎಂಥದ್ದೇ ಪ್ರಶ್ನೆಗಳಿರಲಿ, ಸಮಸ್ಯೆಗಳಿರಲಿ, ಅದಕ್ಕೆ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಕೆಲವೇ ದಿನಗಳಲ್ಲಿ ಗ್ರಹಣ ಬರ್ತಾ ಇದೆ. ಈ ಗ್ರಹಣ ಇಲ್ಲಿ ಗೋಚರ ಆಗತ್ತಾ? ಜೊತೆಗೆ ಗ್ರಹಣದಿಂದ ಯಾವ್ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳಾಗಬಹುದು? ಇನ್ನು ಗ್ರಹಣದ ಆಚರಣೆನ ನಾವು ಹೇಗೆ ಮಾಡಬೇಕಾಗತ್ತೆ? ಕೆಲವು ರಾಶಿಗಳಿಗೆ ಅಷ್ಟೇ ಚೆನ್ನಾಗಿದೆ, ಇನ್ನು ಕೆಲವು ರಾಶಿಗಳಿಗೆ ಕೆಡಕಿರುತ್ತೆ ಅಂತ ಸಾಕಷ್ಟು ವೀಡಿಯೋಸ್ ನಾವು ನೋಡ್ತಾ ಇರ್ತೀವಿ. ಸೊ ಇವತ್ತಿನ ವಿಚಾರ ತುಂಬ ಈ ಒಂದು ಪ್ರಶ್ನೆಗೆ ಒಂದು ಕ್ಲಾರಿಟಿ ಬೇಕು ಅನ್ನೋದಾದರೆ ಗ್ರಹಣದ ಆಚರಣೆ ನಾವು ಹೇಗೆ ಮಾಡಬೇಕಾಗತ್ತೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಗ್ರಹಣ ಒಂದೇ ಮಾತಲ್ಲಿ ಹೇಳೋದಾದರೆ ಆಚರಣೆಯೇ ಇಲ್ಲ. ಇನ್ನು ರಾಶಿಗಳೆಲ್ಲಿಂದ ಬರಬೇಕು? ಈಗ ನಾನು ನಿಮ್ಮಿಂದನೇ ಅಲ್ಲಿ ಶುರು ಮಾಡ್ತೀನಿ. ಆ್ಯಕ್ಚುಲಿ ನಮಗೆ ಇದು ಮೈಸೂರು ಪ್ರಾಂತ್ಯ. ಮೈಸೂರು ಮೀನ್ಸ್ ಕರ್ನಾಟಕ. ಕರ್ನಾಟಕ ಅಂತ ಏನು ಹೆಸರಿತ್ತೋ ಅದಕ್ಕೂ ಮುನ್ನ ಈ ಕರ್ನಾಟಕಕ್ಕೆ ಹೆಸರು ಮೈಸೂರು ಅಲ್ವಾ? ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಅಪ್ಲೈ ಆಗುವಂಥದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮಾತಾಡೋದು ನಮ್ಮ ದೇಶಕ್ಕೆ ಅಪ್ಲೈ ಆಗುವಂಥದ್ದು ಈ ಒಂಟಿಕೊಪ್ಪಲ್ ಪಂಚಾಂಗವೇ. ಪೂರ್ಣವಾಗಿ ಯಾವ ಜೀವಂಚಕಾಲವೂ ಕೂಡ ಮಾಹಿತಿ ಯಾರೇ ಚೆಕ್ ಮಾಡೋದು ಕೂಡ ನಾಸಾದವರು ಟೈಮಿಂಗ್ಸ್ ಕೊಡೋದು ಕೂಡ ನೇರವಾಗಿ ಈ ಒಂದು ಒಂಟಿಕೊಪ್ಪಲ್ಗೆ. ಹಾಗಾಗಿ ಅಂತಹ ನಾಸಾ ಏನು ಟೈಮಿಂಗ್ಸ್ ಕೊಡುತ್ತೋ ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಹಾಕಿ ಮಾಡ್ತಕ್ಕಂತಹದ್ದು. ಇಲ್ಲಿ ಗ್ರಹಣ ಅಂದಿದ್ದಕ್ಕೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನೀವೇ ಓದಿ ತಾಯಿ, ಏನದು ಗ್ರಹಣ? 25/3/2024 ಸೋಮವಾರ ಫಾಲ್ಗುಣ ಶುಕ್ಲ ಸಂಭವಿಸುವ ಚಂದ್ರಗ್ರಹಣವು ಕಾಣಿಸುವುದಿಲ್ಲ. ಸೊ ಚಂದ್ರಗ್ರಹಣ ಕಾಣಿಸುವುದಿಲ್ಲ ಅಂತ ಅಲ್ಲ, ನಿಮ್ಗೆ ಅಷ್ಟೇ ಕೇಳಿಸ್ತದ್ದು, ಯಾರಿಗೂ ಕ್ಲೈಂಟ್ಸ್ ಕೇಳಿಸ್ಲಿಲ್ಲ ಅನ್ಕೊತೀನಿ. ಖಂಡಿತ. 25/3/2024 ಸೋಮವಾರ ಫಾಲ್ಗುಣ ಶುಕ್ಲ ಸಂಭವಿಸುವ ಕಾರಣ ಚಂದ್ರಗ್ರಹಣವು ಕಾಣಿಸುವುದಿಲ್ಲ ಅಂತಿದೆ ಗುರುಗಳು. ಅಂದರೆ ಗ್ರಹಣ ಇಲ್ಲ ಅಂತ. ಅಂದರೆ ಹೇಗೆ ಕಾಣಿಸೋದಿಲ್ಲ? ನಿಮಗೆ ಚಂದ್ರಗ್ರಹಣ ಕಾಣಿಸೋದೇ ಇಲ್ಲ ಅಂದಮೇಲೆ ಗ್ರಹಣದ ಆಚರಣೆ ಎಲ್ಲಿಂದ ಮಾಡ್ತೀರಿ? ಲಾಕ್ಡೌನ್ ಆಗಿದೆ ಕಣಯ್ಯ, ಆ ರೂಟಲ್ಲಿ ಬಸ್ಸೇ ಬರಲ್ಲ ಅಂದರೆ ನೀನು ಯಾಕೆ ಬಸ್ಸಕ್ಕೆ ಕಾಯ್ತೀಯಾ? ಯಾಕೆ ಬಸ್ಸಕ್ಕೆ ಕಾಯ್ತಿ ಹೇಳು? ನಾನೇನು ಹೇಳ್ತೀನಿ ಅಂದರೆ, ಬಹುಶಃ ಕೆಲವರು ಬೈಕೊಳ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ. ಈ ರಾಶಿಗಳಿಗೆ ದೋಷ ಉಂಟು, ಇನ್ನು ಕೆಲವಕ್ಕೆ ದೋಷ ಇಲ್ಲ. ನಾವೊಂದು ಹೋಮವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಅವೆಲ್ಲ ಕೂಡ ಆಧ್ಯಾತ್ಮ, ಮಳೆ ಬರಬೇಕಾದ ಯಜ್ಞಗಳು ಬೇಕು, ಮಾಡ್ತಾ ಬನ್ನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಾಶಿಗಳು ಅಂತ ಕನ್ಸಿಡರ್ ಎಲ್ಲಿ ಇದೆ. ಗ್ರಹಣದ ಆಚರಣೆ ಇಲ್ಲ ಅಂದಮೇಲೆ ಇನ್ನು ಯಾವ ರಾಶಿಗಳಿಗೆ ನೀವು ಈ ಹೋಮಗಳನ್ನು ಮಾಡ್ತೀರಿ? ಏನು ಅಂತಂದರೆ, ಒಂದು ಮಾತಿಲ್ಲಿ ಅದರ ಛಾಯೆ ಎಲ್ರಿಗೂ ಕೂಡ ಬೀಳುವಂಥದ್ದೇ. ಇದ್ದರೆ ಬಹುಶಃ ಗ್ರಹಣ ಇದ್ದರೆ ಪೂರ್ಣವಾಗಿ ಈಗ ಸೂರ್ಯನ ಕಿರಣಗಳು ಎಲ್ಲರ ಮನೆಗೂ ಹೋಗ್ತವೆ. ಅದು ಯಾವುದೇ ಮತ ಭೇದ ವರ್ಣ ಎಲ್ಲರ ಮನೆಗೂ ತಲುಪುತ್ತವೆ. ಹಾಗೇ ಗ್ರಹಣ ಇದ್ದರೆ ಎಲ್ಲರ ಮೇಲೂ ಅದು ಅಪ್ಲೈ ಆಗ್ತಕ್ಕಂಥದ್ದು. ಸ್ವಲ್ಪ ಇಂಡೆಪ್ತ್ ಹೋಗಬೇಕಾಗತ್ತೆ. ಯಾವ ನಕ್ಷತ್ರದಲ್ಲಿ ಗ್ರಹಣ ಆಗ್ತಾ ಇದೆ ಆವಾಗ ಅದನ್ನು ನೋಡಿಕೊಂಡು ಮಾಡು ಅಂತ ಹೇಳ್ತಾನೆ. ಈ ಗ್ರಹಣವೇ ಆಚರಣೆ ಇಲ್ಲ ಅಂದಮೇಲೆ ಇನ್ನು ಯಾರಿಗೆ ನಾವು ಮಾಡಬೇಕು? ಯಾರಿಗೆ? ಅದರಲ್ಲೂ ಕೂಡ ಚಂದ್ರಗ್ರಹಣ ರಾತ್ರಿ ಸಂಭವ. ಯಾರಿಗೂ ಆಚರಣೆ ಇಲ್ಲ ಇಲ್ಲಿ. ನೀವು ಏನು ಬೇಕೋ ಅದನ್ನು ಮಾಡ್ಕೊಳ್ತಿರ್ತೀರಿ. ನೀವು ಮಾಮೂಲಿ ದಿನಗಳು ಹೇಗಿರ್ತೀರೋ ಹಾಗೇ ಇರ್ತೀರಿ. ಆಚರಣೆ ಇಲ್ಲ, ಬರೆದಿಟ್ಕೊಳ್ಳಿ. ಗ್ರಹಣದ ಆಚರಣೆ ಇಲ್ಲ. ಇನ್ನೊಂದು ಹೆಜ್ಜೆ ಹೋಗಿ ನಾನು ಮಾತಾಡೋದೇ ಆದರೆ ಎಂತ ಹೇಳ್ಬೋದು ಅಂತಂದರೆ, ಈಗ ಸಿದ್ಧಿ ಮಾಡ್ಕೊಳ್ಳೋಂಥವ್ರು. ಈಗ ನಾನು ಕೆಲವ್ರಿಗೆ ದಶಾಭುಕ್ತಿ ಹೇಳಿರ್ತೀನಿ. ಆ ದಶಾಭುಕ್ತಿಯ ಅಂತರ್ಭುಕ್ತಿ ಅಟ್ ಪ್ರೆಸೆಂಟ್ ನಿಮ್ಮ ಜಾತಕದ ಸರ್ಕಾರ ಅವರೇ ನಡೆಸ್ತಾ ಇರೋದು. ನಿಮ್ಮ ಜಾತಕದ ಕುಂಡ್ಲಿನಲ್ಲಿದ್ದಾರಲ್ಲ ಅವರುಗಳಲ್ಲ. ಮೇಜರಾಗಿ ದಶಾಭುಕ್ತಿಯಲ್ಲಿ ಯಾರಿರ್ತಾರೋ, ನೋಟ್ ದ ಪಾಯಿಂಟ್, ಅವ್ರು ರೂಲ್ ಮಾಡ್ತಿದ್ದಾರೆ ಕಣಯ್ಯ. ಅವ್ರನ್ನ ಒಮ್ಮೆ ಸ್ಮರಣೆ ಮಾಡು. ನನ್ನ ಕಡೆ ಸ್ವಲ್ಪ ಒಲವು ತೋರಿಸು, ನನ್ನ ಬದುಕಿಗೆ ಒಂದು ಗೆಲುವು ತಂದು ಕೊಡು ಅಂತ ಹೇಳಿ ನೀನು ಮೆಲುಕು ಹಾಕು, ಅಲ್ಲಿ ಸ್ಮರಣೆ ಮಾಡು. ಸಾಧ್ಯ ಆದರೆ ಸಿದ್ಧಿ ಮಾಡ್ಕೊಳ್ಳೋಂಥವ್ರು ಇರ್ತಾರಲ್ಲ, ಇಂತಹ ಗ್ರಹಣ ಆಚರಣೆಗಳಲ್ಲಿ ಈಗ ನಾವೆಲ್ಲ ನೀರಲ್ಲಿ, ಇಲ್ಲಿ ತನಕ ನೀರಿರುತ್ತೆ, ಅಲ್ಲಿ ಕೂತ್ಕೊಂಡು ಜಪ ಮಾಡ್ತಿರ್ತೀವಿ.
ನನ್ನ ಜೊತೆಗೆ ಬಹಳ ಜನ ಬರ್ತಾರೆ, ತುಂಬ ಜನ ಬರ್ತಾರೆ, ಜೊತೆಗಿದ್ದು ಒಂದು 5-10 ನಿಮಿಷ ನೀರಲ್ಲಿದ್ದು ಬರ್ತಾರೆ. ನಾನು 2.5 ತಾಸು 3 ತಾಸು ತನಕ ನೀರಲ್ಲಿ ಕೂತು ಜಪ ಮಾಡ್ತೀವಿ. ಈ ಜಪ ಅನುಷ್ಠಾನ ಮಾಡೋರಿಗೆ ಇರುತ್ತೆ ಇದು. ಅಂದರೆ ಈಗ ಮಿಲ್ಟ್ರಿನಲ್ಲಿ ಕಲಿತಿರ್ತಾರಲ್ಲ, ಅವ್ರಿಗೆ ಏನೇನು ವೆಪನ್ಸ್ ಕೊಡ್ತಾರೆ, ಅದನ್ನು ಎಕ್ಸ್ಪೀರಿಯೆನ್ಸ್ ಆಗಬೇಕಾದ್ರೆ ಹೇಳ್ಕೊಡ್ತಿರ್ತಾರೆ, ಅದೆಲ್ಲ ಕರೆಕ್ಟ್ ಇರುತ್ತೆ. ಆದರೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ, ಏನೋ ಸಂಸಾರ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಈ ಆಚರಣೆಗಳು ಇಲ್ಲ. ಜೊತೆಗೆ ನೀವು ಬಂದು ಎಲ್ಲೋ ನೀರಲ್ಲಿ ಕೂತ್ಕೊಂಡು ಜಪಾನು ಮಾಡಬೇಕಾಗಲ್ಲ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಯಥಾಶಕ್ತಿ ಪೂಜೆಗಳನ್ನು ಹಾಗೆ ಮಾಡ್ತಿರ್ತೀರಿ. ನೀವು ನೀರಿನ ಮೇಲೆ ಅಥವಾ ಆ ದವಸ ಧಾನ್ಯಗಳ ಮೇಲೆ ದರ್ಬೆಗಳನ್ನು ಹಾಕ್ತೀರಿ. ಬಿಟ್ಟರೆ ಅದು ಕೂಡ ಆವತ್ತಿನ ಕಾಲಕ್ಕೆ ಬೇಕಾಗಿಲ್ಲ. ಗ್ರಹಣ ಇದ್ದರೆ ನಾನು ಹೇಳ್ತಾ ಇದ್ದೀನಿ, ಗ್ರಹಣದ ಆಚರಣೆಯೇ ಇಲ್ಲ ಅಂದಮೇಲೆ ನೀವು ಕೂಲಾಗಿ ತಗೊಂಡು ಸಿದ್ಧಿಗೋಸ್ಕರ ಸಾಧ್ಯವಾದರೆ ನಿಮಗೆ ಯಾರಾದರೂ ಗುರುಗಳು ಕೊಟ್ಟಿರೋ ಮಂತ್ರ ದೀಕ್ಷೆಯನ್ನು ಮಾಡಿಕೊಳ್ಳಿ. ಇನ್ನೂ ಸಾಧ್ಯವಾದರೆ ನಾನು ಹೇಳಿದೆ ಅಲ್ವಾ, ಆ ಒಂದು ದಶಾಭಕ್ತಿಗಳನ್ನು ಮಾತ್ರ ಹೇಳ್ಕೊಳ್ಳಿ, ಒಂದು ಪ್ರೇಯರ್ ಮಾಡ್ಕೊಳ್ಳಿ ಅಪ್ಪ. ಯಾಕಂದರೆ ಆವಾಗ ಗ್ರಹಗಳು ವೀಕ್ ಆಗಿರ್ತವೆ. ನೀವು ಏನು ಪುಷ್ಟೀಕರಿಸ್ತಕ್ಕಂಥದ್ದು, ನಾವು ಯಾರಿಗಾದ್ರೂ ಸಹಾಯ ಮಾಡಿದರೆ ನಮ್ಗೆ ಅವ್ರು ಸಹಾಯ ಮಾಡಬೇಕು. ಹಾಗಾಗಿ ಗ್ರಹಣಗಳು ಆದಾಗ ಅವ್ರು ಅಟ್ಯಾಕ್ ಮಾಡ್ತಕ್ಕಂತಹದ್ದು, ಚಂದ್ರನನ್ನು, ಸೂರ್ಯನನ್ನು, ರಾಹುಕೇತುಗಳು ಅಟ್ಯಾಕ್ ಮಾಡ್ತಕ್ಕಂಥದ್ದು, ಅವರು ಆವಾಗ ವೀಕ್ ಆಗ್ತಾರೆ. ನಾವು ಮಾಡ್ತಕ್ಕಂಥ ಈ ಶಕ್ತಿ ಏನಿದೆಯೋ ಅವ್ರಿಗೆ ಮುಟ್ಟತಕ್ಕಂಥದ್ದಾದ್ದರಿಂದ ಎಲ್ಲೋ ಒಂದು ಕಡೆ ನಾನು ಈ ಥರದ್ರಲ್ಲಿ ಇದ್ದಾಗ ನನ್ನನ್ನು ಪ್ರೇಯರ್ ಮಾಡಿದ್ದಾರೆ ಅವರು. ಒಂದು ಡಾಟ್ ಅಷ್ಟು, ಒಂದಷ್ಟು ಪ್ರಮಾಣ, ಒಂದು ಶಕ್ತಿ ಕ್ರೋಢೀಕರಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಅಷ್ಟೇ ತೃಪ್ತಿ ಪಡ್ತಾನೆ. ಆವಾಗ ಆತನ ಬ್ಲೆಸ್ಸಿಂಗ್ಸ್ ನಿಮಗಿರುತ್ತೆ ವಿಜ್ಞಾನದ ಪ್ರಕಾರ. ಅದಕ್ಕಾಗಿ ನೀವು ಸಾಧ್ಯ ಆದರೆ ಮನೆಯಲ್ಲಿ ನಿಮ್ಮ ದಶಾಭಕ್ತಿಗೆ ಸಂಬಂಧಪಟ್ಟದನ್ನು ಮಾತ್ರ ಪ್ರೇಯರ್ ಮಾಡಿಕೊಳ್ಳಿ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಅನುಭವಿಸ್ತೀರಿ. ಅದು ಬಿಟ್ಟು ಭಯ ಪಡ್ತಕ್ಕಂತಹದ್ದು, ಆ ರಾಶಿ ಈ ರಾಶಿಗಿದೆ ಅಂತ ನೀವು ತಲೆಗೆ ಹಾಕ್ಕೋಬೇಡಿ. ಎಂತಹ ಭಯವಿಲ್ಲ. ನಿರ್ಭಯದಿಂದ ನಿಮ್ಮ ಮನೆ ದೇವರ ಪ್ರಾರ್ಥನೆ, ನಿರ್ಭಯದಿಂದ ನಿಮ್ಮ ದಶಾಭಕ್ತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಸಾಧ್ಯವಾದರೆ ಚಂದ್ರನ ಅಷ್ಟೋತ್ತರವನ್ನು ಅವತ್ತು ಹೇಳ್ಕೊಳ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಗ್ರಹಣ ಇದೆ, ಗ್ರಹಣದಿಂದ ಕೆಡಕಾಗುತ್ತೆ, ನಮ್ಮ ರಾಶಿಗೆ ಚೆನ್ನಾಗಿಲ್ಲ, ಅಥವಾ ಯಾವ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳಿತ್ತು ಸಾಕಷ್ಟು ಜನಕ್ಕೆ. ಎಲ್ಲೋ ಒಂದು ಕಡೆ ಗ್ರಹಣ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದನ್ನ, ಸಂಭವಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರೆ ಈ ಒಂದು ವಿಡಿಯೋ ಮುಖಾಂತರ. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು, ಗ್ರಹಣ ಇದೆಯಾ ಇಲ್ವಾ, ಗ್ರಹಣ ಇದ್ದಾಗ ನಾವು ಯಾವ ರೀತಿಯಾಗಿರುವಂಥ ಆಚರಣೆ ಮಾಡಬೇಕು ಅಂತ. ಈ ವಿಡಿಯೋದ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.